ಕರೆದು ಮನೆ ಮಗಳ ಧಾರೆಯ ಎರೆದು ಹಸೆ ಮಣೆ ಮೇಲೆ ಹೊಸ ಜೋಡಿಯ ಕೂರಿಸಿ ಹೊಸ ಸಂಬಂಧದ ಸೂತ್ರವ ಸೇರಿಸಿ ಅಕ್ಷತೆಯ ಮಳೆಯಲ್ಲಿ ತಾಳಿ ಕಟ್ಟೋ ವೇಳೆಯಲ್ಲಿ ಹೆತ್ತವರೆದೆಯಲ್ಲಿ ಮೊಳಗುವ ತಾಳವೇ ಗಟ್ಟಿ ಮೇಳ 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 ಗಟ್ಟಿ ಮೇಳ. ಸಾರ್ಥಕ್, ಏನ್ ಸಾರ್ಥಕ್ ಇತ್ತೀಚೆಗೆ ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ದೀರಾ, ಮಾತಾಡಕ್ಕೂ ಸಿಗ್ತಾ ಇಲ್ಲ. ಅಯ್ಯೋ ಅತ್ತೆ ಹಾಗೇನಿಲ್ಲ, ಕಂಪ್ನಿ ಕಡೆ ಸಿಕ್ಕಾಪಟ್ಟೆ ಪ್ರೆಷರ್ ಇದೆ, ಸೊ ಹಾಗಾಗಿ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದೀನಿ. ಹೌದಾ? ಕೆಲಸ ಎಲ್ಲ ಹೇಗ್ ನಡೀತಾ ಇದೆ? ಏನು ಸಮಸ್ಯೆ ಇಲ್ವಾ? ಸಮಸ್ಯೆ ಎಲ್ಲ ಏನಿಲ್ವಲ್ಲ, ಎಲ್ಲ ಆರಾಮಾಗಿ ಹೋಗ್ತಿದೆ. ನೀವ್ ಯಾವಾಗಿಂದ ಸುಳ್ಳು ಹೇಳಕ್ ಕಲ್ತ್ಕೊಂಡ್ರಿ ಸಾರ್ಥಕ್? ವೇದಾಂತ್ ಹೆಸರಲ್ಲಿರೋ ಶೇರ್ಸು ಇನ್ಯಾರ್ದೋ ಹೆಸರಿಗೆ ಟ್ರಾನ್ಸ್ಫರ್ ಆಗಿದೆ. ಇದಕ್ಕಿಂತ ದೊಡ್ಡ ಎಡವಟ್ ಬೇಕಾ ಸಾರ್ಥಕ್? ಇಷ್ಟು ದೊಡ್ಡ ಇಶ್ಯೂ ಆಗಿದೆ, ನೀವ್ ನೋಡಿದ್ರೆ ಎಲ್ಲ ಸರಿಗಿದೆ ಅಂತ ಹೇಳ್ತಿದ್ದೀರಲ್ಲ ಸಾರ್ಥಕ್. ಅತ್ತೆ ಅದು ಏನದು ಸಾರ್ಥಕ್? ಅಲ್ಲ, ವೇದಾಂತ್ ಆಗ್ಲಿ ವಿಕ್ಕಿ ಆಗ್ಲಿ ಇದ್ರ ಬಗ್ಗೆ ಒಂದು ಮಾತು ಕೂಡ ನನಗೆ ಹೇಳಿಲ್ಲ. ನಿಮಗಾದ್ರೂ ಹೇಳ್ಬೇಕು ಅಂತ ಅನ್ಸ್ಲಿಲ್ವಾ? ಕಂಪ್ನಿ ಬೋರ್ಡ್ ಅಲ್ಲಿ ನಾನು ಇದ್ದೀನಿ. ನಾನು ಕಂಪ್ನಿ ಕಡೆ ಬರೋದು ಅಪರೂಪ ಆಗಿರ್ಬೋದು, ಆದ್ರೆ ಇನ್ನೂ ಕಂಪ್ಲೀಟ್ ಆಗಿ ಕಂಪ್ನಿ ವ್ಯವಹಾರದಿಂದ ಆಚೆ ಹೋಗಿಲ್ಲ ಸಾರ್ಥಕ್. ಕಂಪನಿ ಕಡೆಯಿಂದ ನಾವು ಬೋರ್ಡ್ ಮೀಟಿಂಗ್ ಮಾಡೋದಕ್ಕೆ ಯಾವ ನೋಟಿಸು ಕೂಡ ಇಲ್ಲ. ಇಲ್ಲಿ ಮನೆಯವ್ರು ನನ್ನ ಹತ್ರ ಏನೂ ಹೇಳ್ತಾ ಇಲ್ಲ. ಎಲ್ಲ ಸೇರಿ ನನ್ನನ್ನ ಅವಾಯ್ಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಸಾರ್ಥಕ್? ಅಯ್ಯೋ ಅತ್ತೆ ಹಾಗೆಲ್ಲ ಏನಿಲ್ಲ, ನೀವು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಆಫೀಸ್ ವಿಷಯ ನಿಮಗೆ ಹೇಳಿ, ಸುಮ್ಮನೆ ನಿಮ್ಗೆ ಯಾಕೆ ಟೆನ್ಷನ್ ಕೊಡೋದು ಅಂತ ಹೇಳಿಲ್ಲ ಅಷ್ಟೇ. ಟೆನ್ಷನ್ ಆಗ್ಲಿ ಸಾರ್ಥಕ್, ಸಮಸ್ಯೆ ಏನಿದೆ ಹೇಳಿ. ಅಲ್ಲ, ಮನೆ ವಿಷಯದಲ್ಲಿ ಮನೆಯವ್ರ ವಿಷಯದಲ್ಲಿ ಟೆನ್ಷನ್ ಮಾಡ್ಕೊಳ್ದೆ ಇನ್ಯಾವ ವಿಷಯದಲ್ಲಿ ಟೆನ್ಷನ್ ಮಾಡ್ಕೊಳ್ಳಿ. ಅದ್ ಸರಿ, ಯಾರದು? ಮತ್ತೆ ಅವನ ಹೆಸರು ಆಕಾಶ್ ಅಂತ, ವೇದಾಂತ್ಗೆ ಹಳೆ ಪರಿಚಯ. ಆಕಾಶ? ಯಾರವನು? ಅವನಿಗೆ ನಮ್ ಕಂಪ್ನಿ ಮೇಲೆ ಏನೋ ಕಣ್ಬಿದ್ದಿದೆ. ಹಳೆ ಪರಿಚಯ ಆದವನು ಇವಾಗ ಯಾಕೆ ಬಂದಿದ್ದಾನೆ? ಅಲ್ಲ ಸಾರ್ಥಕ್, ಇಷ್ಟು ದಿನ ಇವನ್ ಹೆಸರನ್ನ ಎಲ್ಲೂ ಕೇಳೇ ಇಲ್ವಲ್ಲ ನಾನು. ಅದು ಅದೇ ನಮಗೂ ಅರ್ಥ ಆಗ್ತಿಲ್ಲ ಅತ್ತೆ. ಅವನ್ ಇಷ್ಟು ದಿನ ಎಲ್ಲಿದ್ದ, ಇದೆಲ್ಲ ಹೇಗ್ ಮಾಡ್ದ ಅನ್ನೋದೇ ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ. ಸಾರ್ಥಕ್, ನಿಮ್ಗೆ ಸುಳ್ಳು ಹೇಳಕ್ ಬರಲ್ಲ, ಅಥವಾ ನೀವೇನಾದ್ರೂ ವಿಷಯನ ಮುಚ್ಚಿಡಕ್ ಪ್ರಯತ್ನ ಪಟ್ರೆ ಅದ್ ಎಲ್ರಿಗೂ ಗೊತ್ತಾಗ್ಬಿಡತ್ತೆ. ನನಗೆ ಸತ್ಯ ಗೊತ್ತಾಗ್ಬೇಕು ಸಾರ್ಥಕ್, ನಿಜ ಹೇಳಿ, ಏನ್ ವಿಷಯ? ಅಯ್ಯೋ ಇಲ್ಲತ್ತೆ, ಹಾಗೇನಿಲ್ಲ, ನನಗೆ ಗೊತ್ತಿರೋದು ಇಷ್ಟೇ. ನಿಜವಾಗ್ಲೂ ಇಷ್ಟೇನಾ ಸಾರ್ಥಕ್? ಸರಿ ಸಾರ್ಥಕ್, ನಾನಿವಾಗ ಸರಿ ಅಂತ ಹೋಗ್ಬಿಡ್ತೀನಿ. ಆದ್ರೆ ಬೇರೆಯವರಿಂದ ನನಗೆ ಇನ್ನೂ ಜಾಸ್ತಿ ವಿಷಯ ಏನಾದ್ರೂ ಗೊತ್ತಾದ್ರೆ ಇದಕ್ಕಿಂತ ಜಾಸ್ತಿ ಹರ್ಟ್ ಆಗುತ್ತೆ, ನೆನ್ಪಲ್ಲಿರ್ಲಿ. ಇನ್ನಿದನ್ನ ಮುಚ್ಚಿಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಸರಿ ಬಿಡಿ ಸಾರ್ಥಕ್, ನೀವ್ ಇಷ್ಟೊಂದು ಯೋಚನೆ ಮಾಡೋ ಹಾಗಿದ್ರೆ ನನಗೇನು ಹೇಳ್ಬೇಡಿ. ಅತ್ತೆ ಒಂದ್ ನಿಮಿಷ, ನಿಮ್ಗೆ ಗೊತ್ತಿಲ್ದಿರೋ ವಿಷಯ ಏನಲ್ಲ. ಹಿಂದೆ ನಾನು ವೇದಾಂತ್ ಕಾಲೇಜಲ್ಲಿ ಓದ್ತಿರುವಾಗ ಅಹಲ್ಯ ಅಂತ ಒಂದು ಹುಡುಗಿ ವೇದಾಂತ್ ಹಿಂದೆ ಹುಚ್ಚಿ ತರ ಬಿದ್ದಿದ್ಲು. ಅದೇ ನಿಮ್ಗೆ ಗೊತ್ತಲ್ವಾ? ಕ್ರೇಜಿ ಗರ್ಲ್. ಹಾ ಹಾ ಹೌದು, ಅವಳು ಆಲ್ಮೋಸ್ಟ್ ಹುಚ್ಚಿ ತರ ಆಡ್ತಾ ಇದ್ಲಲ್ವಾ? ವೇದಾಂತು ಕೂಡ ಬೆಳಗ್ಗೆ ಇದೇ ವಿಷಯಕ್ಕೆ ಇನ್ನೂ ಟೆನ್ಷನ್ ಮಾಡ್ಕೊಂಡಿದ್ದ. ಆ ಹುಡುಗಿ ಕೂಡ ಇದೇ ಊರಲ್ಲಿದ್ದಾಳೆ ಅಂತ ಹೇಳ್ದ. ಆದ್ರೆ
ಇದ್ರ ಬಗ್ಗೆ ಹೆಚ್ಚಾಗಿ ಅವನೇನು ಹೇಳಲೇ ಇಲ್ಲ ನನ್ನ ಹತ್ರ. ಅಲ್ಲ ಸಾರ್ಥಕ್, ಆ ಹುಡುಗಿ ಈ ಊರಲ್ಲಿ ಇರೋದಕ್ಕೂ ನಮ್ಮ ಕಂಪ್ನಿ ಶೇರ್ಸ್ ಟ್ರಾನ್ಸ್ಫರ್ ಆಗೋದಕ್ಕೂ ಎಲ್ಲಿಗೆ ಸಂಬಂಧ? ಅವಳ ಅಣ್ಣನೇ ಈ ರಾಸ್ಕಲ್ ಆಕಾಶ್. ಅವ್ನು ವೇದಾಂತ್ ಮೇಲಿರೋ ಸಿಟಿಗೆ ಅದು ಹೇಗೋ ಫ್ರಾಡ್ ಮಾಡಿ ವೇದಾಂತ್ ವೆಂಚರ್ ಶೇರ್ಸ್ನ ಅವನ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟಿಯಾನೆ. ಎಷ್ಟು ಧೈರ್ಯ ಅವನ್ಗೆ! ವೇದಾಂತ್ ಹೆಸರಲ್ಲಿರೋ ಶೇರ್ಸ್ ನ ಲಪ್ತಾಯಿಸೋದು ಅಂದ್ರೆ ಏನ್ ತಮಾಷೆನಾ? ಸಾರ್ಥಕ್, ಅವ್ನ್ ನಂಬರ್ ಕಳ್ಸಿ ನನಗೆ, ನಾನ್ ವಿಚಾರಿಸ್ಕೋತೀನಿ ಅವನ್ನ. ಮತ್ತೆ ಈಗಲೇ ನೀವು ಆ ರೀತಿಯೆಲ್ಲ ಏನು ಮಾಡೋದು ಬೇಡ ಅನ್ಸುತ್ತೆ. ಅದಕ್ಕಿಂತ ಮೊದಲು ಈ ಫ್ರಾಡ್ ಹೇಗಾಯ್ತು ಅಂತ ತಿಳ್ಕೋಬೇಕು. ನಮ್ಮಲ್ಲೇ ಸಮಸ್ಯೆ ಇಟ್ಕೊಂಡು ಎದುರಾಳಿನ ಎಷ್ಟೇ ಹೆದರ್ಸಿದ್ರು ಏನು ಲಾಭ ಇಲ್ಲ ಅಂತೆ. ಸರಿ, ಇನ್ ಕೇಸ್ ನಾಳೆ ಏನಾದ್ರೂ ಈ ಪ್ರಾಬ್ಲಮ್ ಸಾಲ್ವ್ ಆಗ್ಲಿಲ್ಲ ಅಂದ್ರೆ ನೀವೇ ನನಗೆ ಇನ್ಫಾರ್ಮ್ ಮಾಡಬೇಕು. ಆಮೇಲೆ ಇದಕ್ಕೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಿದೆ, ನಾನು ಮಾಡ್ತೀನಿ. ಸರಿ ಆಯ್ತು, ಹೇಳ್ತೀನಿ. ಓಹೋ, ವೇದಾಂತ್ಗೆ ನನ್ನ ಬಿಟ್ಟು ಬೇರೆನೂ ಶತ್ರುಗಳಿದ್ದಾರೆ ಅಂತಾಯ್ತು. ಗುಡ್. ಅಹಲ್ಯ ಎಂತ ಮೆಂಟ್ಲು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅಮೂಲ್ಯನ ವೇದಾಂತಿಂದ ಅವಳು ದೂರ ಮಾಡ್ತಾಳೆ, ಆಮೇಲೆ ಅಹಲ್ಯನ ನಾನ್ ದೂರ ಮಾಡ್ತೀನಿ. ಶತ್ರುವಿನ ಶತ್ರು ನನಗ್ ಮಿತ್ರ. ಇನ್ನು ಸ್ವಲ್ಪ ಹೊತ್ತಲ್ಲಿ ಆಕಾಶ್ ಬಂದು ಕಂಪ್ನಿನ ಟೇಕ್ ಓವರ್ ಮಾಡ್ತಾನೆ. ಈ ಥರದೊಂದು ದಿನ ಬರುತ್ತೆ ಅಂತ ನನ್ನ ಕನಸಲ್ಲೂ ನೆನೆಸಿರ್ಲಿಲ್ಲ ಸಾರ್ಥಕ್. ನನ್ನ ಕೈಯಾರೆ ತುಂಬಾ ಕಷ್ಟಪಟ್ಟು ಕಟ್ಟಿರೋ ಕಂಪನಿ ಇದು. ಮಾರ್ಕೆಟಲ್ಲಿ ಈ ಲೆವೆಲ್ಗೆ ಹೆಸರು ಮಾಡೋದಕ್ಕೆ ನಾನು ಪಟ್ಟಿರೋ ಕಷ್ಟ ನನಗೆ ಮಾತ್ರ ಗೊತ್ತು. ವೇದಾಂತ್, ಕಾಮ್ ಡೌನ್. ಇದರಲ್ಲಿ 100% ಫ್ರಾಡ್ ಆಗಿದೆ. ಟೈಮ್ ಬೀಯಿಂಗ್ಗೆ ಆಕಾಶ್ ಅಕ್ವೈರ್ ಮಾಡ್ಕೊಂಡಿರ್ಬೋದು, ಆದ್ರೆ ನಾವು ಕೋರ್ಟಲ್ಲಿ ಫೈಟ್ ಮಾಡೋಣ. ಖಂಡಿತ ಈ ಕೇಸ್ ನಮ್ಮ ಪರವಾಗಿ ಆಗುತ್ತೆ, ನನಗೆ ನಂಬಿಕೆ ಇದೆ. ಗುಡ್ ಮಾರ್ನಿಂಗ್. ಏನ್ರಿ ಕಾಂತ, ಹೇಳಿದೊಂದು ಕೆಲಸ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಕತ್ತೆಕಾಯಿ ಕಂಪ್ನಿಗೆ ಬರ್ತೀರಾ? ಇನ್ನು ವೇದಾಂತ್ ವಸಿಷ್ಠ ಅಂತಾನೆ ಬೋರ್ಡ್ ಇದೆ. ಇಲ್ರಿ ನಿಮ್ಮ ಅಡ್ಮಿನ್ನು, ಕರೀರಿ ಅವ್ರನ್ನ. May I come in? ಇಡಿಯಟ್, ಹೇಳಿದೊಂದು ಕೆಲಸ ಮಾಡಕ್ ಬರಲ್ಲ. ಇವಾಗ ನಿನ್ನ ಫೈರ್ ಮಾಡ್ತಾ ಇದ್ದೀನಿ. ಗೆಟ್ ಔಟ್ ಆಫ್ ದಿಸ್ ಪ್ಲೇಸ್. ಯಾವನು ಹಾದಿಲೊಬ್ಬನು ಕಂಪ್ನಿ ಅಂಗಡಿಗೆ ಆವಾಜ್ ಆಗ್ತಿದ್ದಾನಲ್ಲ ಕಾಂತ, ಯಾಕೆ ಅವ್ರು ಬರುವಾಗ ನೀವು ಅವ್ರಿಗೇನು ಇಂಟ್ರೊಡಕ್ಷನ್ ಕೊಟ್ಟಿಲ್ವಾ? ಸಾರಿ ಮೇಡಮ್, ಅದು ಅವ್ರು ಬರ್ಬೇಕಾದ್ರೆ ತುಂಬಾ ಸೊಕ್ಕಲ್ ಬಂದ್ರು.
ಮತ್ತೆ ತುಂಬಾ ಭ್ರಮೆಲ್ಲೂ ಇದ್ರು, ಜೊತೆಗೆ ತುಂಬಾ ಅರ್ಜೆಂಟ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಹೇಳೋದು ಮರ್ತುಬಿಟ್ಟೆ. ಏನ್ ಎಲ್ಲ ಸೇರ್ಕೊಂಡು ಆಟ ಆಡ್ತಾ ಇದ್ದೀರಾ? ವೇದಾಂತ್ ಸೈನ್ ಮಾಡೋ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ. ಸೆಕ್ಯೂರಿಟಿ ಕರೆದು ಇವಾಗಲೇ ಎಲ್ಲರೂ ರೋಡಿಗೆ ನಿಲ್ಲಿಸ್ಬಿಡ್ತೀನಿ. ತಾವಿನ್ನೂ 5 ನಿಮಿಷ ಇದೇ ತರ ಓವರ್ ಆಗಿ ಮಾತಾಡ್ತಿದ್ರೆ ಆ ಕೆಲಸನ ನಾನ್ ಮಾಡ್ಬೇಕಾಗತ್ತೆ. ಅದೇನೋ ಸೈನು ಅಂದ್ರಲ್ಲ, ಹಿಂದಿರೋ ಶೇರ್ನ ವೇದಾಂತ್ ಹೇಗೆ ಟ್ರಾನ್ಸ್ಫರ್ ಮಾಡೋದಕ್ಕಾಗತ್ತೆ ಮಿಸ್ಟರ್ ಮ್ಯಾನೇಜರ್? ಬಹಳ ಹಿಂದೆನೆ ಈ ಕಂಪ್ನಿ 60% ಶೇರ್ಸ್ ಪವರ್ ಆಫ್ ಅಟಾರ್ನಿ ನನ್ನ ಹೆಸರಿಗಾಗಿದೆ. ಸೊ ಲೀಗಲಿ ಈ ಕಂಪ್ನಿ MD ನಾನು ಕೂಡ. ಅಲ್ಲೇನು ನೋಡ್ತಾ ಇದ್ದೀರಾ? ಅಲ್ಲಿ ಬರೀ ಸೈನ್ ಇದೆ ಅಷ್ಟೆ. ಆದರೆ ಆ ಸೈನ್ಗೆ ಈಗ ಸದ್ಯಕ್ಕೆ ಯಾವ ಬೆಲೆನೂ ಇಲ್ಲ. ಏನ್ ಹೇಳ್ತಿದ್ದೆ ಪಚಾರಿ? ಅದು ನನ್ನ ಸೈನ್, ನಾನೇ ಸೈನ್ ಮಾಡಿ ಕೊಟ್ಟಿರೋದು. ಖಂಡಿತ ನಿಂದೆ ಸೈನು ವೇದಾಂತ್. ಆದರೆ 60% ಶೇರ್ಸ್ ನಿನ್ನ ಹೆಸರಲ್ಲಿ ಇರಲಿಲ್ಲ ಅಷ್ಟೆ. ಸಾಹಿತ್ಯ ಇದೇ ಥರ ಬಂದು ಕಂಪ್ನಿನ ಟೇಕ್ ಓವರ್ ಮಾಡ್ತೀನಿ ಅಂತ ಹೇಳಿದಾಗ, ಸೊ ನಮ್ 60% ಶೇರ್ನ ನಾವು ಅಮೂಲ್ಯನ ಹೆಸರಿಗೆ ಬರ್ಕೊಟ್ಟು ಇವತ್ತೇಳನ್ನ MD ಮಾಡಿದೀವಿ. ಅದೀಗಲೂ ನನ್ನ ಹೆಸರಲ್ಲೇ ಇದೆ. ವಾಟ್ ನಾನ್ಸೆನ್ಸ್ ಆರ್ತನ್? ಯಾಕೆ ಈ ವಿಚಾರ ನಾನು ಮೊದಲೇ ಹೇಳಿಲ್ಲ ನೀವು? ಅದು ವೇದಾಂತ್, ನಾನು ಮರ್ತು ಬಿಟ್ಟಿದ್ದೆ. ಥ್ಯಾಂಕ್ ಯು ಸೋ ಮಚ್ ಅಮೂಲ್ಯ. ನನಗೆ ಎಷ್ಟು ದೊಡ್ಡ ರಿಲೀಫ್ ಕೊಟ್ಟೆ ಗೊತ್ತಾ ನೀನು? ಆಕಾಶ್ ಕಂಪ್ನಿ ಮ್ಯಾನೇಜರ್ ಇಲ್ಲೇ ಇದ್ದಾರೆ. ನಾನ್ಸೆನ್ಸ್. ನೀನು ಯಾಕೆ ನನಗೆ ಮೊದಲೇ ಹೇಳಿಲ್ಲ ಅಮೂಲ್ಯ? ನೀವು ಸ್ವಲ್ಪ ಟೆನ್ಷನ್ ತಗೊಳ್ಳಿ ಅಂತ, ಇಂಥ ವಿಷಯನ ಇನ್ನು ಯಾವತ್ತೂ ಮರೀದೇ ಇರಲಿ ಅಂತ. ಯಾಕೆ ಮ್ಯಾನೇಜರೇ, ಶಾಕ್ ಆಯ್ತಾ? ಶಾಕ್ ಆಗಲಿಲ್ಲ ಅಂದರೆ ನಮ್ಮ ಪರ್ಫಾರ್ಮೆನ್ಸ್ಗೆ ಮಜಾನೇ ಇರಲ್ಲ. ನೀವು ಅದ್ರೋಗ್ಲಿ ಅಂತಾನೆ BG ರೋಡಲ್ಲಿರೋ ನಿಮ್ಮ ಆಫೀಸಿಂದ ನಿಮ್ಮನ್ನ ಇಲ್ಲಿವರೆಗೂ ಕರೆಸಿದ್ದು. ಕೆಲಸ ಅಂತ ಶುರು ಮಾಡಿದ್ದು ನಾನು ಈ ಕಂಪನಿಲೇ. ಅನ್ನ ತಿನ್ ಮನೆಗೆ ಕನ್ನ ಹಾಕೋ ನೀಚ ಅಂತ ನನ್ನ ಅನ್ಕೊಂಬೇಡ. ಕನ್ಸಲ್ಲೂ ನಮ್ಮ ಬಾಸ್ಗೆ ದ್ರೋಹ ಬಗ್ಗೆ ಜೈಮಾನ ನಂದಲ್ಲ.
ಬಾಸು ನನಗೆ ಹೊಡಿಲಿ ಬೈಲಿ ಈ ಜೀವ ಅವ್ರ ಸೇವೆಗೆ ಅಂತಾನೆ ಮುಡುಪು. ನೀನು ಯಾವಾಗ ನನಗೆ ಕೆಲಸ ಕೊಡ್ತೀನಿ ಅಂತ ಕಾಲ್ ಮಾಡಿ ಕರೆದ್ಯೋ ನನಗೆ ಅವಾಗಲೇ ಮಿಸ್ ಹೊಡಿತು. ಅದಕ್ಕೆ ನಿನ್ನವರೆಗೂ ಬಂದು ನಾನು ಇಂಟರ್ವ್ಯೂ ಕೊಟ್ಟೋಗಿದ್ದು. ನೀನು ಯಾವಾಗ ನನಗೆ ಶೇರ್ಸ್ ಬೇಕು ಅಂತ ಡೀಲ್ ಕೊಟ್ಟೋ ನೀನು ಕಂಪನಿಯಿಂದ ಆಚೆ ಬಂದಿದ ತಕ್ಷಣ ಅಮೂಲ್ಯ ಮೇಡಮ್ಗೆ ಕಾಲ್ ಮಾಡಿ ಹೇಳಿದೆ ಈ ಥರನೇ ಕಂಟಿನ್ಯೂ ಮಾಡೋಣ ಅಂತ. ಅವರೇ ಐಡಿಯಾ ಕೊಟ್ಟಿದ್ದು. ವೇದಾಂತ್ ವೆಂಚರ್ಸ್ ಅನ್ನೋದು ನಿನ್ ತರ ಕಂಡೋರ್ ತಲೆ ಹೊಡೆದು ಕಟ್ಟಿರೋ ಹೆಸರಲ್ಲ. ವಿ ಫಾರ್ ವಿಕ್ಟ್ರಿ. ವೇದಾಂತ್ ಅನ್ನೋದು ಬರೀ ಹೆಸರಲ್ಲ, ಹಾರ್ಡ್ ವರ್ಕ್. ಅದು ಬರೀ ಬ್ರ್ಯಾಂಡ್ ಅಲ್ಲ, ಇಮೋಷನ್, ಭಾವನೆಗಳ ಮೇಲೆ ಇತ್ತಿರೋ ಸಾಮ್ರಾಜ್ಯ ಇದು. ಇದೇನೋ ಎಂಪ್ಲಾಯಿ ಎಕ್ಸ್ಚೇಂಜ್ಮೆಂಟು ನಿಮ್ಮ ಕಂಪನಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ದಲ್ಲ. ಕಾಸು ಕೊಡೋದು, ಫೆಸಿಲಿಟಿ ಕೊಡೋದು ಮಾತ್ರ ಎಂಪ್ಲಾಯಿ ಎಕ್ಸ್ಚೇಂಜ್ಮೆಂಟ್ ಅಂತ ಅನ್ಕೋಬೇಡ. ಇಲ್ಲಿನ ಪ್ರತಿಯೊಬ್ಬ ಎಂಪ್ಲಾಯಿ ಕೂಡ ಫ್ಯಾಮಿಲಿ ಮೆಂಬರ್ ಇದ್ದಾಗೆ. ಇಲ್ಲಿರೋಷ್ಟು ಜಾಬ್ ಸೆಕ್ಯೂರಿಟಿ ಬೇರೆ ಯಾವುದೇ ಕಂಪನಿಲೂ ಇಲ್ಲ. ಇನ್ಫ್ಯಾಕ್ಟ್ ಅವರು ಕೆಲಸ ಬಿಡಬೇಕಾದ್ರೆ ಅವರು ತಗೊಳ್ತಿದ್ದ ಸ್ಯಾಲ್ರಿ 1 ವರ್ಷದಷ್ಟು ಕೊಟ್ಟು ಕಳಿಸ್ತೀವಿ. ಯಾಕೆ ಅಂದರೆ ಅವ್ರಿಗೆ ಬೇರೆ ಕಡೆ ಕೆಲಸ ಸಿಗೋವರೆಗೂ ಅವರು ಹಸ್ಕೊಂಡಿರಬಾರ್ದು ಅಂತ. ಅದು ನಮ್ಮ ಕಂಪನಿ ಎಂಪ್ಲಾಯಿ ಎಕ್ಸ್ಚೇಂಜ್ಮೆಂಟ್ ಅಂದರೆ. ವೇದಾಂತ್ ಡೈವರ್ಟ್ ಆಗಿದ್ದಾರೆ, ಅವರಿಗೆ ಬೇರೆನೇನೋ ಟೆನ್ಷನ್ ಇದೆ. ಆದರೆ ಅವ್ರ ಕೈ ಕೆಳಗೆ ಕೆಲಸ ಮಾಡೋ ನಾವು ಯಾವತ್ತೂ ಕೆಲಸದ ವಿಚಾರದಲ್ಲಿ ರಾಜಿ ಆಗಲ್ಲ.